ಇನ್ನು ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ನಾರಾಯಣ ಬರ್ಮನಿ. ಸರ್ಕಾರಕ್ಕೆ ಪತ್ರ ಬರೆದು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿಎಂ ನಡೆಯಿಂದ ಬಹಳ ಅವಮಾನ ಆಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ನೆನಪಿಸ್ಕೊಳ್ಬಹುದು. ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ನಾರಾಯಣ ಬರ್ಮನಿ ಅವರ ಮೇಲೆ ಮುಖ್ಯಮಂತ್ರಿಗಳು ಕೈ ಎತ್ತುತ್ತಾರೆ ಬಹಿರಂಗ ಸಮಾವೇಶದಲ್ಲಿ. ಯಾರಿಗೇ ಆಗಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಧಾರವಾಡ ಹೆಚ್ಚುವರಿ ಎಸ್ಪಿ ಆಗಿದ್ದಾರೆ ನಾರಾಯಣ ಬರ್ಮನಿ. ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸಿಎಂರಿಂದ ಅವಮಾನಕ್ಕೊಳಗಾಗಿದ್ರು. ಸಾರ್ವಜನಿಕ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಪಮಾನ ಮಾಡಿದ್ರು. ಸಾವಿರಾರು ಜನ ಸೇರಿದ ಸಭೆಯಲ್ಲಿ ನನಗೆ ಅವಮಾನ ಆಗಿದೆ. ಸಾರ್ವಜನಿಕ ಸಭೆಯಲ್ಲಿ ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಸಿದ್ದಾರೆ. ನಾನು ಮಾಡಿದ ತಪ್ಪಿಗೆ ನಾನು ಅವಮಾನಕ್ಕೊಳಗಾದೆ. ಸರ್ಕಾರಕ್ಕೆ ಹೆಚ್ಚುವರಿ ಎಸ್ಪಿ ಬರೆದಂಥ ಪತ್ರದಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸ್ಥಳೀಯ ಎಸ್ಪಿ ಡಿಸಿಪಿ ಇಲ್ಲದಿದ್ದರಿಂದ ನಾನು ಓಡ್ ಹೋದೆ. ಏಕಾಏಕಿ ನನ್ನ ಮೇಲೆ ಕೈ ಎತ್ತಿ ಕಪಾಳ ಮೋಕ್ಷಕ್ಕೆ ಮುಂದಾದ್ರು. ಕಪಾಳ ಮೋಕ್ಷದಿಂದ ತಪ್ಪಿಸ್ಕೊಂಡೆ, ಅವಮಾನದಿಂದ ಅಲ್ಲ. ಸಾರ್ವಜನಿಕವಾಗಿ ಆಗಿರುವಂಥ ಅವಮಾನದಿಂದ ನಾನು ಬಹಳಷ್ಟು ನೊಂದಿದ್ದೀನಿ ಅಂತ ಸರ್ಕಾರಕ್ಕೆ ಬರೆದಂಥ ಪತ್ರದಲ್ಲಿ ನಾರಾಯಣ ಬರ್ಮನಿ ಉಲ್ಲೇಖ ಮಾಡಿದ್ದಾರೆ. ಯಾರಿಗೇ ಆಗಲಿ ತಮ್ಮ ಆತ್ಮಗೌರವ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಫಾರ್ಮ್ನಲ್ಲಿದ್ದಂಥ ಒಬ್ಬ ಹಿರಿಯ ಅಧಿಕಾರಿ ಮೇಲೆ ಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಯಲ್ಲಿ ಆ ರೀತಿ ಕೈ ಎತ್ತುತ್ತಾರೆ ಅಂತ ಹೇಳಿದ್ರೆ ಯಾರಿಗೇ ಆಗಲಿ ಅವಮಾನವನ್ನು ಸಹಿಸ್ಕೊಳ್ಳೋದು ಕಷ್ಟನೇ. ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪತ್ರ ಬರೆದಿದ್ದಾರೆ ಅವರು ಸರ್ಕಾರಕ್ಕೆ. ಅವಮಾನದಿಂದ ಮನನೊಂದು ನಾನು ಸ್ವಯಂ ನಿವೃತ್ತಿಯನ್ನು ಘೋಷಿಸ್ಕೊಳ್ತಾ ಇದ್ದೀನಿ ಅಂತ. ಸಾರ್ವಜನಿಕ ಸಭೆಯಲ್ಲಿ ನನಗೆ ಅವಮಾನ ಆಗಿದೆ. ಕಪಾಳ ಮೋಕ್ಷದಿಂದ ನಾನು ತಪ್ಪಿಸ್ಕೊಂಡೆ ಹೊರತು ಆದಂಥ ಅವಮಾನದಿಂದ ಅಲ್ಲ ಅಂತ. ಸೊ ಒಬ್ಬ ಆಫೀಸರ್ಗಾಗಲಿ ಯಾರಿಗೇ ಆಗಲಿ ಒಟ್ಟಾರೆ ಒಬ್ಬ ಮನುಷ್ಯನಿಗೆ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಏನೇ ಸಮಜಾಯಿಷಿ ಕೊಡ್ಬೋದು. ಪರಮೇಶ್ವರ್ ಅವ್ರು ಹೇಳಿರ್ಬೋದು, ಮುಖ್ಯಮಂತ್ರಿಗಳೇನು ಅದನ್ನು ಇಂಟೆನ್ಷನಲಿ ಮಾಡಿಲ್ಲ, ನಾನು ಮಾತಾಡಿದ್ದೀನಿ, ಪೊಸಿಷನ್ ಕೊಡ್ತೀವಿ, ಪೋಸ್ಟ್ ಕೊಡ್ತೀವಿ ಅಂತ ನೀವು ಏನೇ ಹೇಳಿದ್ರು ಇಟ್ಸ್ ಅ ಇಮೋಷ್ನಲ್ ವಿಚಾರ. ಯಾರು ಕೂಡ ಆ ರೀತಿ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ. ಆ್ಯಂಡ್ ಅದು ನನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸಿದೆ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಅವರ ಜೂನಿಯರ್ ಕ್ಯಾಡರ್ ಆಫೀಸರ್ಸ್ ಇರ್ತಾರೆ, ಅವರ ಮುಂದೆ ಈ ರೀತಿಯಾದಂಥ ಅವಮಾನವನ್ನು ಸಹಿಸ್ಕೊಳ್ಳೋದು ಬಹಳ ಕಷ್ಟನೇ. ಬಟ್ ಸ್ಟಿಲ್ ಅವ್ರಿಗೆ ಬಹಳ ನೋವಾಗಿದೆ. ಇದರಿಂದ ಮುಖ್ಯಮಂತ್ರಿಗಳ ನಡೆಯಿಂದ ನಾನು ನೊಂದಿದ್ದೀನಿ ಅಂತ ಹೇಳಿದ್ದಾರೆ. ಅವಮಾನದಿಂದ ಮನನೊಂದು ನಾನು ಸ್ವಯಂ ನಿವೃತ್ತಿಯನ್ನು ಘೋಷಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ASP ನಾರಾಯಣ ಬರ್ಮನಿ. ಇತ್ತೀಚೆಗೆ ಸಿಎಂರಿಂದ ಅವಮಾನಕ್ಕೊಳಗಾಗಿದ್ರು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಾರಾಯಣ ಬರ್ಮನಿ ಮುಖ್ಯಮಂತ್ರಿಗಳಿಂದ ಅವಮಾನಕ್ಕೆ ಒಳಗಾಗಿದ್ರು. ಬೆಳಗಾವಿಯ ಒಂದು ಬಹಿರಂಗ ಸಮಾವೇಶದಲ್ಲಿ ಅವ್ರ ಮೇಲೆ ಕಪಾಳ ಮೋಕ್ಷ ಮಾಡೋದಕ್ಕೆ ಸಿಎಂ ಮುಂದಾಗಿದ್ರು. ಸೊ ಇದರಿಂದ ಮನನೊಂದು ಸ್ವಯಂ ನಿವೃತ್ತಿ ಘೋಷಿಸ್ಕೊಳ್ತಾ ಇದ್ದೀನಿ ಅಂತ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಏನು ಹೇಳ್ತೀರಿ? ಸಿಂಧೂರ, ಏನು ಕೇಂದ್ರ ಸರ್ಕಾರದ ಬೆಲೆ ನೀತಿ ಏರಿಕೆಯನ್ನು ಖಂಡಿಸಿ ಏನು ಕಾಂಗ್ರೆಸ್ ಸರ್ಕಾರ ನಡೆಸಿದಂತಹ ಒಂದು ಬೃಹತ್ ಸಮಾವೇಶದಲ್ಲಿ 4 ಜನ ಮಹಿಳೆಯರು ಒಂದು ಕಪ್ಪು ಪಟ್ಟಿಯನ್ನು ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಗರಂ ಆಗ್ತಾರೆ. ಅವರು ASI ಒಂದು ಹೆಚ್ಚುವರಿ ಪೊಲೀಸ್ ನಿರೀಕ್ಷಕರಿದ್ದಂಥ ಅವರನ್ನು ಕರೆದು ಒಂದು ಸಾರ್ವಜನಿಕರ ಮುಂದೆ ಒಂದು ಕಪಾಳ ಮೋಕ್ಷ ಮಾಡುವ ರೀತಿಯಲ್ಲಿ ಅವರು ಸನ್ನೆಯನ್ನು ಮಾಡ್ತಾರೆ. ಇದರಿಂದ ಅವರು ವಿಚಲಿತರಾಗಿ ಹಿಂದೆ ಸರಿತಾರೆ. ಸೊ ಆ ಒಂದು ಘಟನೆಯಿಂದಾಗಿ ಸಾಕಷ್ಟು ಮನನೊಂದು ಈ ಘಟನೆಗೆ, ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು 31 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೇನೆ, ಆದರೆ ಈ ರೀತಿಯಾದಂತಹ ಒಂದು ಸಾರ್ವಜನಿಕ ಎದುರಲ್ಲಿ ಅವಮಾನ ಆಗಿದ್ದು ಆತ್ಮ ಗೌರವಕ್ಕೆ ಧಕ್ಕೆ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಮನನೊಂದು ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿ ಅವರು ಒಂದು ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇಷ್ಟು ವರ್ಷಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿದ್ದೇನೆ. ಸರ್ಕಾರ ಕೂಡ, ಸರ್ಕಾರದ ಒಂದು ಅಧಿಕಾರಿಗಳೇನಿರ್ತಾರೆ ಅವರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಮುಖ್ಯಮಂತ್ರಿಗಳು ಕೂಡ ಸರ್ಕಾರ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ನಡೆದುಕೊಂಡಿದ್ದು ಮನಸ್ಸಿಗೆ ತುಂಬಾ ಘಾಸಿಯಾಗಿತ್ತು. ಮನೆಯವರ ಜೊತೆ ಕೂಡ ನಾನು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡದೆ, ನನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇಲಾಖೆಯಲ್ಲಿದ್ದಂಥವರ ಯಾರೇ ಆಗಲಿ ಕೂಡ ನನಗೆ ಸಮಾಧಾನ ಮಾಡಿಲ್ಲ, ಆತ್ಮಸ್ಥೈರ್ಯವನ್ನು ತುಂಬಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಯಾರೊಬ್ರು ಒಂದು ಕನಿಷ್ಠ ಒಂದು ಸಮಾಧಾನ ಸಾಂತ್ವನದ ಮಾತನ್ನು ಕೂಡ ಆಡಲಿಲ್ಲ. ಇದರಿಂದಾಗಿ ನನಗೆ ಮಾನಸಿಕವಾಗಿ ಬಹಳಷ್ಟು ನೋವಾಯಿತು. ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಬಿತ್ತರವಾದ ಹಿನ್ನೆಲೆಯಲ್ಲಿ ಮನಸ್ಸಿಗೆ ತುಂಬಾ ಘಾಸಿಯಾಗಿ ನೋವುಂಟಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಇದಕ್ಕೆ ಒಂದು ನೈತಿಕ ಅಂತ ಹೇಳಿದ್ರೆ ಇದಕ್ಕೆ ನಾನು ರಾಜೀನಾಮೆ, ನನ್ನ ಒಂದು ಸರ್ವಿಸ್ ಏನಿದೆ ಅದಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಕೂಡ ಮಾಡಿಕೊಂಡಂತಹ ಒಂದು ಎಡವಟ್ಟಿಗೆ ಈಗ ಮತ್ತೆ ಒಂದು
ಆ ಅಧಿಕಾರಿ ಕೂಡ ರಾಜೀನಾಮೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಸದ್ಯ ಅದನ್ನು ಗೃಹ ಇಲಾಖೆ ಏನು ಒಂದು ಅಂಗೀಕಾರ ಮಾಡುತ್ತಾ ಅಥವಾ ಒಂದು ಡೆಡ್ಲೈನ್ ಅನ್ನು ಕೊಟ್ಟು ಅದರೊಳಗಡೆ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಏನಾದರೂ ಸೂಚನೆ ಕೊಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾನು ಎನ್.ವಿ. ಬರವನಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಧಾರವಾಡ. ಕಳೆದ 30 ವರ್ಷಗಳಿಂದ ವಿವಿಧ ಸ್ಥಳಗಳಲ್ಲಿ ಕಾನೂನುಬದ್ಧವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರ್ತೇನೆ. 28/4/2025 ಕಾಂಗ್ರೆಸ್ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಬಂದೋಬಸ್ತ್ ಕರ್ತವ್ಯಕ್ಕೆ ನನ್ನನ್ನು ನಿಯೋಜಿಸಿ ವೇದಿಕೆಯ ಉಸ್ತುವಾರಿ ವಹಿಸಿದ್ರು. ನನ್ನ ಜವಾಬ್ದಾರಿ ಲೋಪವಾಗದಂತೆ ಕರ್ತವ್ಯ ನಿರ್ವಹಿಸಿದ್ದೇನೆ. ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡುವ ವೇಳೆ ಸಾರ್ವಜನಿಕರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಕುಳಿತಿದ್ದ ಸ್ಥಳದಲ್ಲೇ ಬೇರೊಬ್ಬ ಎಸ್ಪಿ ಮಟ್ಟದ ಅಧಿಕಾರಿ ಉಸ್ತುವಾರಿಯಲ್ಲಿ ಇದ್ರು. ಅಲ್ಲಿದ್ದ ಯಾರೋ 4-5 ಜನ ಮಹಿಳೆಯರು ಕಪ್ಪು ಬಾವುಟ ತೋರಿಸಿ ಘೋಷಣೆ ಕೂಗಿದ್ರು. ಆಗ ಮುಖ್ಯಮಂತ್ರಿಗಳು ನನ್ನನ್ನ ಕರೆದು ಸಾರ್ವಜನಿಕವಾಗಿ ನಿಂದಿಸಿ ಅವಮಾನಿಸಿದ್ರು. ಬಳಿಕವೂ ಸಾಂತ್ವನಿಸದೆಯೇ ಇದ್ದದ್ದು ನನ್ನನ್ನ ವಿಚಲಿತಗೊಳಿಸಿದೆ. ನನ್ನಷ್ಟಕ್ಕೆ ನಾನು ನ್ಯಾಯ ಪಡೆದುಕೊಳ್ಳಲು ಆಗದವನು ಪರರಿಗೆ ನ್ಯಾಯ ಕೊಡಿಸಲಾದೀತೆ ಎಂಬ ಕೊರಗು ನನ್ನಲ್ಲಿ ಕಾಡತೊಡಗಿದೆ. ಇಲಾಖೆ ಹಾಗೂ ಸಮಾಜದಲ್ಲಿ ಗೌರವ ಸನ್ಮಾನ ನೀಡಿದ ಸಮವಸ್ತ್ರದೊಂದಿಗಿನ ಸಂಬಂಧ ನನ್ನ ಹೆತ್ತ ತಾಯಿಯೊಂದಿಗೆ ಇರುವಷ್ಟೇ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದೇನೆ. ಈ ಘಟನೆಯಿಂದ ನಾನು ನನ್ನ ಪರಿವಾರ ಇನ್ನಿಲ್ಲದಂತೆ ಮಾನಸಿಕವಾಗಿ ಕುಗ್ಗಿದ್ದೇವೆ. ಸಾರ್ವಜನಿಕ ವೇದಿಕೆಯ ಮೇಲೆ ಸಿಎಂ ವರ್ತನೆಯಿಂದ ನಾನು ಮಾಡದೇ ಇರುವ ತಪ್ಪಿಗೆ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗಿ ಅವಮಾನಗೊಂಡ ನನಗೆ ಅನ್ಯ ಮಾರ್ಗವಿಲ್ಲದೆ ಸ್ವಯಂ ನಿವೃತ್ತಿ ಸಲ್ಲಿಸುತ್ತಿದ್ದು ಮಾನ್ಯರು ಇದನ್ನ ಅಂಗೀಕರಿಸಬೇಕೆಂದು ವಿನಂತಿ. ಎನ್.ವಿ. ಬರಮನಿ, ಎಎಸ್ಪಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಏನಾದರೂ ಈಗ ಎಕ್ಸೆಪ್ಟ್ ಮಾಡ್ತಾರಂತ ಸರ್? ಏನಾಯ್ತು ಸರ್? ಏನು ಯಾರು ಮನೆ ಹೊಲಿಸಿದ ಸರ್? ಸರ್ ಸರ್ ಮುಂದಿನ ನಡೆ ಸರ್ ಯಾವ ರೀತಿ ಇದೆ ಸರ್? ಸಂಪರ್ಕ ಮಾಡಿದ್ರಿ ಸರ್ ಬೆಳಗಿಂದ ಏನಾದರೂ ಯಾರಾದರೂ CM ಅದು ಸರ್? ಸರ್ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಸಾಹೇಬರು ಮಾತಾಡಿದರು. ಹಾಂ ಸರ್, ಮೊದಲನೇ ಮಾತಾಡಿದರು. ಹಾಂ ಸರ್, ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತೀನಿ. ಓಕೆ ಸರ್. ಎಸ್, ಮಾತಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಮಾತಾಡಿದ್ದಾರೆ. ಹಾಗಾಗಿ ನಾನು ಎಂದಿನಂತೆ ಕೆಲಸಕ್ಕೆ ಬಂದಿದ್ದೀನಿ ಅಂತ ಅವತ್ತು ನಾರಾಯಣ ಬರಮನಿ ಅವರು ಮಾತನಾಡಿದರು. ಬಟ್ ಆತ್ಮಸ್ಥೈರ್ಯ ಕುಗ್ಸುವಂಥ ಕೆಲಸಗಳೇ ಇದೆಲ್ಲವೂ ಕೂಡ. ಯಾಕೆಂದರೆ ಒಬ್ಬ ಅಧಿಕಾರಿಯ ಆತ್ಮಸ್ಥೈರ್ಯಕ್ಕೆ ಧಕ್ಕೆ ಬಂದಾಗ ಅವ್ರು ಹೇಳಿದ ಒಂದು ಪಾಯಿಂಟ್ ಬಹಳಷ್ಟು ನಿಜ. ನನಗೆ ನಾನು ನ್ಯಾಯ ಕೊಡಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲದೆ ಇರುವಾಗ ಬೇರೆಯವ್ರಿಗೆ ಏನು ನ್ಯಾಯ ಕೊಡಿಸ್ತೀನಿ ನಾನು? ಇದು ನನ್ನನ್ನು ಪ್ರಶ್ನೆ ಮಾಡೋ ರೀತಿ ಮಾಡ್ಕೊಂಡಿದೆ ಅನ್ನೋದು. ಒಟ್ಟಾರೆ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ, ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ.